ಏನ್ ಅನ್ಸ್ತು ಅಂದ್ರೆ ಎಂಟ್ರಿ ಎಲ್ಲ ಹೇಗಿತ್ತು? ಓಕೆ ಥ್ಯಾಂಕ್ ಯು ಸರ್. ಸಿನಿಮಾ ಸೂಪರ್ ಫಿಲಮ್ ಸರ್ ಸಿನಿಮಾ ಹೇಗಿತ್ತು ಸರ್? ಚೆನ್ನಾಗಿದೆ. ಏನ್ ಅನ್ಸ್ತು ಸರ್ ಸಿನಿಮಾ ನೋಡಿ? ಎಂಟ್ರಿ ಎಲ್ಲ ಹೇಗಿತ್ತು? ಸೂಪರ್ ಗುರು ಸಿನಿಮಾ ಹೇಗಿತ್ತು? ಸೂಪರ್ ಆಗಿದೆ ಸರ್. ಅಲ್ಲ ಎಂಟ್ರಿ ಎಲ್ಲ ಹೇಗಿತ್ತು ಯುವದು? ಸೂಪರ್ ಆಗಿತ್ತು. ಓಕೆ ಫೈಟ್ಸ್ ವಿಜುವಲ್ಸ್ ಸ್ಕ್ರೀನ್ ಪ್ಲೇ ಎಲ್ಲ ಚೆನ್ನಾಗಿತ್ತು. ಅಲ್ಲ ಅಪ್ಪುನ ಇನ್ನೊಂದ್ಸತಿ ನೋಡ್ಬೋದಾ ನಾವು? ನೋಡ್ಬೋದು ಸರ್. ಓಕೆ ಥ್ಯಾಂಕ್ ಯು. ಅಲ್ಲ ಸಿನಿಮಾ ನೋಡಿದ್ರೆ ಹೇಳಿ, ಸಿನಿಮಾ ಹೇಗಿದೆ ಗುರು? ಸೂಪರ್ ಆಗಿದೆ. ಅಲ್ಲ ಯುವ ಸರ್ ಎಂಟ್ರಿ ಎಲ್ಲ ಹೇಗಿತ್ತು? ಸೂಪರ್ ಆಗಿದೆ. ಫೈಟ್ ತುಂಬಾ ಚೆನ್ನಾಗಿದೆ. ಓಕೆ ಅಲ್ಲ ಅಪ್ಪು ಸರ್ ನಾವು ಮತ್ತೆ ನೋಡ್ಬೋದಾ? ನೋಡೋದು ಸರ್. ಅಂತ ಕಣ್ಣಲ್ಲಿ ನೀರು ಬಂದ್ಬಿಟ್ಟಿದೆ. ತುಂಬಾ ಚೆನ್ನಾಗಿದೆ. ಅಪ್ಪು ಸರ್ ಯಾವ ಒಂದು ಸೀನಲ್ಲಿ ನೀವು ನೋಡ್ಬೋದು? ಒಂದೊಂದು ಇದ್ರಲ್ಲೂ ಒಂದೊಂದು ಥ್ಯಾಂಕ್ ಯು. ನೆಕ್ಸ್ಟ್ ಲೆವೆಲ್ ಗುರು ಯಾರ ಮಗ ಡ್ಯಾನ್ಸ್ ಬಗ್ಗೆ ಮಾತೇ ಇಲ್ಲ. ಆಕ್ಟಿಂಗು ಫೈಟಿಂಗು ನೆಕ್ಸ್ಟ್ ಲೆವೆಲ್. ಯಾರು ಏನು ಮಾತಾಡಂಗಿಲ್ಲ. ಹೋಗಿ ಹೇಳಿ ಬಂದು ನೋಡಿ ತಂದೆ ಮಗನಿಗೆ ತೋರ್ಸ. ಥ್ಯಾಂಕ್ ಯು ಥ್ಯಾಂಕ್ ಯು ರೆಸ್ಪೆಕ್ಟ್ ಕೊಡಿ. ತಂದೆ ಮಗನಿಗೆ ರೆಸ್ಪೆಕ್ಟ್ ಕೊಡಿ ಸರ್. ಗುರು 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 ಸಿನಿಮಾ ಹೇಗಿತ್ತು ಗುರು? ನೆಕ್ಸ್ಟ್ ಲೆವೆಲ್ ಇದೆ ಸರ್. ಥ್ಯಾಂಕ್ ಯು. ಗುರು ಮೆಮೊರಿಗಳು ಇಲ್ಲ ಅದ್ರದ್ದು ಗೋಪುರ ಸಿನಿಮಾ ಆಗಿದೆ ಗುರು. ತುಂಬಾ ಚೆನ್ನಾಗಿದೆ ಸರ್. ಓಕೆ ಅಲ್ಲ ಗುರು ಯುವ ಎಂಟ್ರಿ ಎಲ್ಲ ಹೇಗಿತ್ತು? ಒಂದು ಒಳ್ಳೆ ಇನ್ಸ್ಪಿರೇಷನ್ ಯೂತ್ಗೆ. ಓಡ್ಲೆ ತುಂಬಾ ಚೆನ್ನಾಗಿದೆ. ಎಂಟ್ರಿ ಆಗಲಿ ಡ್ಯಾನ್ಸ್ ಆಗಿರ್ಲಿ ಹೇಗಿದೆ? ಸೂಪರ್ ಆಗಿದೆ ಸರ್. ಹೇಗಿದೆ ಸರ್ ಸಿನಿಮಾ? ನೋಡ್ಲೇಬೇಕಾದ ಮೂವಿ. ಓಕೆ ಓಕೆ ನೋಡ್ಲೇಬೇಕಾದ ಮೂವಿ. ಅಣ್ಣ ಸಿನಿಮಾ ಹೇಗಿತ್ತು ಅಣ್ಣ? ಚೆನ್ನಾಗಿದೆ ಈಗ ಗುರು ಸಿನಿಮಾ ಹೇಗಿತ್ತು ಹೇಳು? ಸಿನಿಮಾ ನೋಡಿ ಸರ್, ಸೂಪರ್ ಆಗಿದೆ. ಅಲ್ಲ ಯುವನ ಎಂಟ್ರಿ ಎಲ್ಲ ಹೇಗಿತ್ತು ಸರ್? ಅಪ್ಪು ಸರ್ ನಾವು ನೋಡ್ಬೋದಾ ಮತ್ತೆ ಸ್ಕ್ರೀನ್ ಮೇಲೆ? ಓಕೆ ಮಗನ ಹಂಗೆ ತರ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಸರ್ ಸಿನಿಮಾ ಹೇಗಿತ್ತು ಸರ್? ಯುವ ಅಂತ ಕೇಳಿದ್ರಲ್ಲ ಹೆಸರು, ಇನ್ಮೇಲೆ ಕರ್ನಾಟಕದಾದ್ಯಂತ ಪ್ರತಿದಿನ ಇನ್ಮೇಲೆ ಕೇಳ್ತೀರಾ. ಆ ಇಂಡಸ್ಟ್ರಿ ಎಲ್ಲ ಏನಿಲ್ಲ. ಯುವ ರಾಜ್ಕುಮಾರ್ ಒಬ್ಬನೇ ದೊಡ್ಡ ಮನೆ ಗುಡಿ ಬಂದಾಯ್ತು. ಇನ್ಮೇಲೆ ನಾವು ರಾಕಿಂಗ್ ಮಾಡ್ತಾನೆ ಇರ್ತೀವಿ ಸರ್. ಡ್ಯಾನ್ಸ್ ಆಗ್ಲಿ ಫೈಟ್ಸ್ ಆಗ್ಲಿ ಅದನ್ನ ಅಪ್ಪು ಸರ್ ದೊಡ್ಡ ಮನೆಗೆ ಯಾವ ಕ್ವಾಲಿಟಿ ಇಲ್ಲ ಸರ್. ಫಿಲಮ್ ಇಂಡಸ್ಟ್ರಿಗೆ ಅಂತ ದೊಡ್ಡ ಮನೆ ಒಂದೇ ಇರೋದು. ಅವರೊಬ್ಬರಿಗೆ ಯೋಗ್ಯತೆ ಇರೋದು ಮಾಡಕ್ಕೆ. ಕಲೆನೂ ಅವರೊಬ್ಬರಿಗೆ ಲಕ್ಷ್ಮಿ ಹೊತ್ಕೊಂಡು ಬಂದಿರೋದು. ಥ್ಯಾಂಕ್ ಯು ಸರ್. ರಕ್ತಗತವಾಗಿ ಬಂದಿದೆ ಸರ್. ರಾಜವಂಶ ಅಂದ್ರೆ ರಕ್ತಗತವಾಗಿ ಬಂದಿದೆ ಸರ್. ಆ ರಕ್ತಗತವಾಗಿ ಅಭಿಮಾನಿಗಳು ಹಂತಂತವಾಗಿ ಬೆಳೆಸ್ಕೊಂಡು ಹಬ್ಬ ಹರಿದಿನ ಜಾತ್ರೆ ಮಾಡೋದು ಈ ರೀತಿ ಇವತ್ತು